ಎಲ್ಲಾ ರೈತ ಸಂಘಟನೆಗಳು ಸೇರಿ ಒಕ್ಕೂಟಾಗಿ ಒಂದಾಗಿ ಶೇಕಡಾ 80% ರೈತರು ಬೆಳೆಯುವಂತ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಎನ್ನುವಂತ ಹೋರಾಟ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ. 80ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತ ರೈತರ ಕಲ್ಯಾಣಕ್ಕಾಗಿ ನೀವು ಮಾಡ್ತಾ ಇದ್ದೀವಿ. ಒಂದು ಮಾತನ್ನ ಪ್ರಾರಂಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ನಿಮ್ಮ ನ್ಯಾಯಸಮ್ಮತವಾಗಿರುವಂತಹ ಹೋರಾಟಕ್ಕೆ ಬೇರೆ ಬೇರೆ ಬಣ್ಣ ಕೊಡಕ್ ಪ್ರಯತ್ನ ಮಾಡ್ತಾರೆ. ಈ ಬಣ್ಣ ಕೊಡೋರ ಬಗ್ಗೆ ಚಿಂತೆ ಮಾಡ್ಬೇಡ. ನಾವು ಯಾವ್ದಾರ ಬಣ್ಣ ಕೊಡಲ್ಲ, ಚಿಂತೆ ಮಾಡ್ಬೇಡ್ರಿ. ನಮ್ಮ ಹೃದಯದಾಗ, ನಮ್ಮ ಮನಸ್ಸಿನಾಗ ಅಲ್ಲಿ ಹೊಲದಲ್ಲಿ ದುಡಿಯುವಂತ ರೈತನ ಚಿತ್ರವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಇದರಲ್ಲಿ ರಾಜಕಾರಣವನ್ನ ಬೆರೆಸಿ ನಿಮ್ಮನ್ನ ಮುರಿಯೋ ಪ್ರಯತ್ನ ಮಾಡ್ತಾರ, ನಿಮ್ಮನ್ನು ಒಡೆಯೋ ಪ್ರಯತ್ನ ಮಾಡ್ತಾರ, ನಿಮಗೆ ಹೆದರಿಸುವ ಪ್ರಯತ್ನ ಮಾಡ್ತಾರ. ರೈತರ ಹಿಂದೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಶಿಗ್ಗಾಂವ್ ತಾಲೂಕಿನಲ್ಲಿ ಸಮಗ್ರ ರೈತರಿಂದ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಬಂಧುಗಳೇ, ರೈತರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಆದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದಾವೆ. ರೈತರ ಬೆಂಬಲ ಪುಣ್ಯದಿಂದ ರಾಜ್ಯವನ್ನು ಆಳ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷ ಇರಲಿ, ರೈತರ ಬೆಂಬಲ ಇಲ್ಲದೆ ರಾಜ್ಯ ಸರ್ಕಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯಮಂತ್ರಿ ಆಗಕ್ಕೂ ಸಾಧ್ಯ ಇಲ್ಲ, ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ರೈತರ ಬೆಂಬಲದಿಂದ ಇವತ್ತು ತಾವೆಲ್ಲ ಆಗಿದ್ದೀರಿ ಅನ್ನೋದನ್ನ ಮರಿಬಾರದು. ಇವತ್ತು ಮೆಕ್ಕೆಜೋಳ ನಮ್ಮ 80% ಜನ ರೈತರು ಬೆಳೀತಾ ಇದ್ದಾರೆ. ಅದಕ್ಕೆ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ, ಕೇಂದ್ರ ಸರ್ಕಾರ ಘೋಷಣೆ ಆದ್ಮೇಲೆ ಅದನ್ನ ಖರೀದಿ ಮಾಡುವಂತ ವ್ಯವಸ್ಥೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಕ್ಕೆ ಬರಕ್ಕೆ ಆಗೋದಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ, ಕಬ್ಬು ಖರೀದಿ ಮಾಡಿದೆ, ಮೆಕ್ಕೆಜೋಳ ಖರೀದಿ ಮಾಡಿದೆ, ಅಕ್ಕಿ ಖರೀದಿ ಮಾಡಿದೆ. ನೀವು ಕಬ್ಬು ಬೆಳೆಗಾರರಿಗೆ ಹೆಚ್ಚಿನ ದರ FRP ಗಿಂತ ಹೆಚ್ಚಿನ ದರ ಕೊಡೋದಕ್ಕೆ ನೀವು ಮುಂದಾಗ್ತೀರಿ, ಮೀಟಿಂಗ್ ಮಾಡ್ತೀರಿ. ಆದ್ರೆ 80ರಷ್ಟು ಸುಮಾರು 20 ಜಿಲ್ಲೆಗಳಲ್ಲಿ ಗೋವಿಂಜೋಳ ಬೆಳೆದ ರೈತರು, ಅವ್ರ ಬಗ್ಗೆ ಒಂದು ಸಣ್ಣ ಮೀಟಿಂಗ್ ಮಾಡಿಲ್ಲ, ಅವ್ರ ಕರೆದು ಕೇಳಿಲ್ಲ. ನೀವೇ ಡಿಕ್ಲೇರ್ ಮಾಡಿದ್ರಿ ಏನು 10 ಲಕ್ಷ ಟನ್ ಖರೀದಿ ಮಾಡ್ತೀವಿ ಅಂತ. ಈ ರಾಜ್ಯದಲ್ಲಿ ಇವತ್ತು 54 ಲಕ್ಷ ಟನ್ ಮೆಟ್ರಿಕ್ ಟನ್ ಇವತ್ತು ಬೆಳೆ ಬೆಳೆದಿದ್ದಾರೆ. 16 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಬೆಳೆ ಬೆಳೆದಿದ್ದಾರೆ. ಅದ್ರಲ್ಲಿ ನೀವು 10 ಲಕ್ಷ ಖರೀದಿ ಮಾಡ್ತಿರೋದು ಸಾಲದಿಲ್ಲ ಅಂತ ನಾವು ಹೇಳಿದ್ವಿ. ನಾವೊಂದು ಮಾತನ್ನ ಪ್ರಾರಂಭದಲ್ಲಿ ಹೇಳಿದ್ದೆ, ಲಕ್ಷ್ಮೇಶ್ವರದಲ್ಲಿ ಹೋರಾಟ ಪ್ರಾರಂಭ ಆದಾಗ, ಈ ಸರ್ಕಾರದ ಮಾತು ಕೇಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ರು ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ದೆ, ಬರೀ ನಾಟಕ ಮಾಡ್ತಾರ ಅಂತ ಹೇಳಿದ್ದೆ. ಅದೇ ರೀತಿ ಆಗಿದೆ. ಖರೀದಿ ಪ್ರಾರಂಭ ಮಾಡಿದ್ದು ವಿಧಾನಸಭಾ ಪ್ರಾರಂಭ ಆಗತ್ತೆ ಕೋರ್ಟಿಗೆ ಖರೀದಿ ಪ್ರಾರಂಭ ಮಾಡಿದ್ರು. ರಿಜಿಸ್ಟ್ರೇಷನ್ ಅದು ಇಲ್ಲೊಂದು ಜಿಲ್ಲೆಗೆ ಒಂದು ಅಲ್ಲೊಂದು ಜಿಲ್ಲೆ ಪ್ರಾರಂಭ ಮಾಡಿದ್ರು. ಆ ರಿಜಿಸ್ಟ್ರೇಷನ್ ಮಾಡದ 15 ದಿವಸ ಹೋಯ್ತು. ಅಷ್ಟರಲ್ಲಿ ರೈತರು ಎಲ್ಲಾ ಕಡೆ ಮಾರ್ಕೆಟ್ ಮಾಲನ್ನು ಮಾರಿದ್ರೆ, ಯಾಕಂದ್ರೆ ಇಟ್ಕೊಳಕ್ಕಾಗಿಲ್ಲ. ರೈತರಿಗೆ ಆರ್ಥಿಕವಾಗಿ ಕಷ್ಟ ಇರ್ತದೆ, ಸಂಕಷ್ಟ ಇರ್ತದೆ. ಈ ಇವರು ಎಥನಾಲ್ ಫ್ಯಾಕ್ಟರಿ ಅವರೆಲ್ಲ ರೈತರ ಕಡೆಯಿಂದ ಖರೀದಿ ಮಾಡ್ತಾ ಇಲ್ಲ, ಏಜೆಂಟ್ ಕಡೆಯಿಂದ ಖರೀದಿ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಗಾಡಿ ರೈತರ ಕಡೆಯಿಂದ ನೇರ ಖರೀದಿ ಮಾಡಿ ಅಂತ ಕಾನೂನು ಮಾಡಿ ಅವ್ರ ಹದಬಸ್ತ ಇಡಕ್ ಆಗುದಿಲ್ಲ. ಯಾರ ಪರವಾಗಿದೆ ಈ ಸರ್ಕಾರ? ಎಥನಾಲ್ ಕಾರ್ಖಾನೆಯ ಮಾಲಕರ ಪರವಾಗಿದೆಯಾ? ಎಥನಾಲ್ ತಯಾರು ಮಾಡೋದಕ್ಕೆ 80ರಷ್ಟು ಜನ ರೈತರು ಏನು ಮೆಕ್ಕೆಜೋಳ ಬೆಳೆದು ಕೊಡ್ತಾರ, ಆ ರೈತರ ಪರವಾಗಿದೆ ಅನ್ನುವಂತ ಪ್ರಶ್ನೆ ನಾನು ಕೇಳ್ತಿದ್ದೆ. ನೇರವಾಗಿ ರೈತರ ಕಡೆಯಿಂದ ಖರೀದಿ ಮಾಡಿದ್ರೆ ಇಷ್ಟೊತ್ತಿಗೆ ಬಹುತೇಕವಾಗಿ ಒಳ್ಳೆ ರೇಟ್ ಬರ್ತಿತ್ತು. ಮೊನ್ನೆ ಒಂದು ಆದೇಶ ಮಾಡಿದ್ದಾರೆ, MRP ದರದಲ್ಲಿ ನಾವೇನು ಖರೀದಿ ಮಾಡ್ತೀವಿ ಅದನ್ನ ನೀವು ತಗೋಬೇಕು ಅಂತ. MRP ದರದಲ್ಲಿ ನೇರವಾಗಿ ರೈತರು ಖರೀದಿ ಮಾಡಂತಂದ್ರೆ ನೀವು ಖರೀದಿ ಇದನ್ನ ಬೇಕಾಗಿಲ್ಲ, ಆ ಫ್ಯಾಕ್ಟರಿಗಳು ತೋರ್ತಾರೆ. ಆದ್ರೆ ಮಾಲಕರ ಪರವಾಗಿ ಇವ್ರಿಗೆಲ್ಲ ವ್ಯವಹಾರ ಇರುವಂತ. ಇವತ್ತು ನಾನು ಇಷ್ಟ ಹೇಳ ಬಯಸ್ತೇನೆ, ಇಲ್ಲಿ ಖರೀದಿ ಕೇಂದ್ರ ಆಗ್ಲೇಬೇಕು. ಯಾಕಂದ್ರೆ ಸಚಿವಣ್ಣವರು ಹೇಳಿದಂತೆ ಹಾನಗಲ್, ಶಿಗ್ಗಾಂವ್, ಸವಣೂರ್
ವ್ಯಾಪಕವಾಗಿ ಅತಿ ಹೆಚ್ಚು ಬೆಳೆಯುವಂತದ್ದು ಶಿಗ್ಗಾಂವ್ ತಾಲೂಕಿನಲ್ಲಿ 80% ಜನ ರೈತರು ಇವತ್ತು ಮೆಕ್ಕೆಜೋಳ ಬೆಳೆದಿದ್ದಾರೆ. ಪಕ್ಕದ ಹಾವೇರಿಗೆ ಹೋಗಕ್ಕಾಗೋದಿಲ್ಲ ಅಂತ ಶಿಕಾರಿಪುರಿಗೆ ಹೋಗೋದ್ರೆ ಎಲ್ಲಿಂದ ಹೋಗ್ತಾರೆ, ಅಲ್ಲಿ ಟೆಸ್ಟ್ ಮಾಡಿಸ್ಬೇಕು, ಆಮೇಲೆ ಖರೀದಿ ಕೇಂದ್ರದಲ್ಲಿ ಹೋಗ್ಬೇಕು, ಮಳೆ ಹಚ್ಚಬೇಕು. ನಾನು ಒಂದು ನೆನಪು ಮಾಡಿಕೊಡ್ತೀನಿ, ಇದೇ ಸಂದರ್ಭ ಬಂದಿತ್ತು. ಇವತ್ತು ರೈತರ ಪರವಾಗಿ ಮಾತನಾಡುವಂತ ನೈತಿಕ ಹಕ್ಕನ್ನು ನಾವು ಇಟ್ಕೊಂಡಿದ್ದೇವೆ. ಯಾತಕ್ಕಾಗಿ ನಾವು ಹೋರಾಟವನ್ನ ಮಾಡಿದ್ವಿ, ಅಧಿಕಾರ ಬಂದಾಗ ಆ ಕೆಲಸವನ್ನ ಮಾಡಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗ ಮೆಕ್ಕೆಜೋಳದ ಇದೇ ತರ ದರ ಬಿದ್ದೋಗಿತ್ತು. ಅವಾಗ ಇದೇ ಶಿಗ್ಗಾಂವ್ APMCಯಲ್ಲಿ ಸುಮಾರು 2 ತಿಂಗಳು ಖರೀದಿಯನ್ನು ಮಾಡಿದ್ವಿ. ರೈತನ ಕೊನೆಯ ಮೆಕ್ಕೆಜೋಳ ಕಾಳವರೆಗೂ ಖರೀದಿ ಮಾಡಿರುವಂತಹ ದಾಖಲೆ ಇಲ್ಲೇ ಲಾರಿ ಗಟ್ಟಲೆ ಬರ್ತಿತ್ತು, ಟ್ರ್ಯಾಕ್ಟರ್ ಬರ್ತಿತ್ತು. ನಿಯಂತ್ರಣ ಮಾಡಕ್ಕಾಗದೆ ಮತ್ತೆ ಪೊಲೀಸ್ ನಿಯಂತ್ರಣವನ್ನು ಮಾಡಿ ಎಲ್ಲಾ ರೈತರಿಗೆ ನಾವು ಮಾಡಿಕೊಟ್ವಿ. ನನಗೆ ಏಜೆಂಟ್ರು ಬಂದಿದ್ರು, ಅವ್ರನ್ನ ಅರೆಸ್ಟ್ ಮಾಡಿಸಿದ್ವಿ. ಇಲ್ಲ ನನಗೆ ನೆನಪಿದೆ. ಇವ್ರು ಯಾಕೆ ಮಾಡಕ್ ಹೋಗುದು? ಮನಸ್ಸಿದ್ರೆ ಮಾರ್ಗ ಇದೆ. ಅದೇ ರೀತಿ ಗೊಬ್ಬರ ಸಮಸ್ಯೆ ಆಗಿತ್ತು 2008ರಲ್ಲಿ. ನಾನು ವಿಶೇಷವಾಗಿರುವಂತಹ ಗೊಬ್ಬರವನ್ನು ತರಿಸಿ ನಮ್ಮ ಬಂಕಾಪುರ ಎಲ್ಲಾ ಸೊಸೈಟಿಯಲ್ಲಿ ನಾನೇ ನಿಂತು ಹಂಚಿಸುವಂತ ಕೆಲಸವನ್ನು ಮಾಡಿದ್ದೇನೆ. ಪ್ರತಿ ವರ್ಷವೂ ಈ ವರ್ಷವೂ ಕೂಡ ಯೂರಿಯಾ ಮತ್ತು DAP ಕಮ್ಮಿ ಆದಾಗ ನಾನು ಅಧಿಕಾರಿಗಳಿಗೆ ಮಾತಾಡಿ ನಮ್ಮ ಶಿಗ್ಗಾಂವ್ ತಾಲೂಕಿಗೆ ವಿಶೇಷವಾಗಿರುವಂತಹ ಗೊಬ್ಬರವನ್ನು ತರೋದಕ್ಕೆ ಇವತ್ತು ಈ ವರ್ಷವೂ ಕೂಡ ನಾವು ಮಾಡಿದ್ದೇವೆ. ಯಾಕಂದ್ರೆ ನಮ್ಗೆ ರೈತರು ಬೇಕು.